ಒಂದು ಘಟನೆಯನ್ನ ವರದಿ ಮಾಡುವುದರ ಮೇಲೆ ಹರಿಹಾಯುವ ಬಿಜೆಪಿ ಜಾಢ್ಯ ಈಗ ಕಾಂಗ್ರೆಸ್ ಸರ್ಕಾರವಿರುವ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೂ ಅಂಟಿಕೊಂಡಿದ್ಯಾ? ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿನ ಪೊಲೀಸರ ಮನಸ್ಥಿತಿ ಕೂಡ ಬಿಜೆಪಿ ಸರ್ಕಾರಗಳಿರುವ ರಾಜ್ಯಗಳಲ್ಲಿನ ಅಧಿಕಾರಿಗಳ ಮನಸ್ಥಿತಿಯೇ ಆಗಿದೆಯಾ? ನಿತ್ಯವೂ ಕೋಮುವಾದ ಹರಡೋ ಹಾಗೆ, ದ್ವೇಷ ಹೆಚ್ಚಿಸುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕೋರ ವಿರುದ್ಧ ಕ್ರಮ ಕೈಗೊಳ್ಳಲಾರದ ಪೊಲೀಸರು ಒಂದು ಘಟನೆಯ ವರದಿ ಮಾಡಿದ ಯೂಟ್ಯೂಬರ್ ವಿರುದ್ಧ ಸಿಕ್ಕಾಪಟ್ಟೆ ಶೌರ್ಯ ತೋರಿಸೋಕೆ ಹೊರಟಿದ್ದಾರೆ. ವರದಿಗೆ ಸಂಬಂಧಿಸಿದ ಎಲ್ಲ ಆಧಾರಗಳು ತನ್ನ ಬಳಿ ಇವೆ ಅಂತ ವರದಿಗಾರನೇ ಹೇಳ್ತಿರುವಾಗ ಆತನ ವರದಿಯಿಂದ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗೋಕೆ ಹೇಗೆ ಸಾಧ್ಯ? ಈಗಾಗಲೇ ಸಾಕಷ್ಟು ಚರ್ಚೆಗೊಳಗಾಗಿರುವ ಒಂದು ಘಟನೆ ಬಗ್ಗೆ ಮತ್ತಷ್ಟು ವಿವರಗಳೊಂದಿಗೆ ಮಾಡಿದ ವರದಿ ಹೇಗೆ ಪ್ರಚೋದನಕಾರಿಯಾಗುತ್ತೆ ಮತ್ತು ಯಾಕೆ ಅದಕ್ಕಾಗಿ ಆ ಯೂಟ್ಯೂಬರ್ ಮೇಲೆ ಮುಗಿ ಬೀಳಲಾಗ್ತಿರೋದ್ರ ಹಿಂದೆ ಯಾರಿದ್ದಾರೆ? ಧರ್ಮಸ್ಥಳದಲ್ಲಿ ಹಲವು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಕೊಲೆ ಕೇಸ್ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣವಾಗಿರುವುದು ಎಂಡಿ ಸಮೀರ್ ಎಂಬ ಯೂಟ್ಯೂಬರ್ ತಮ್ಮ ದೂತ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿವರವಾದ ವರದಿಯ ವಿಡಿಯೋ. ಇಡೀ ಕೇಸನ್ನ ಹೇಗೆ ಹಳ್ಳ ಹಿಡಿಸಲಾಯಿತು ಮತ್ತು ನಿಜವಾದ ಅಪರಾಧಿಗಳು ಹೇಗೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನೋದನ್ನ ಆ ವರದಿಯಲ್ಲಿ ಅವರು ವಿವರಿಸಿದ್ದಾರೆ. ಅದೊಂದೇ ಪ್ರಕರಣವಲ್ಲದೆ ಅಂಥದ್ದೇ ಇನ್ನೂ ಹಲವು ಘಟನೆಗಳ ವಿವರವನ್ನು ಕೊಡುವ ಮೂಲಕ ಹೇಗೆ ಪ್ರಭಾವಿಗಳು ತಮಗೆ ಮಣಿಯದವರ ವಿರುದ್ಧ ಕ್ರೌರ್ಯ ಮೆರೆದಿದ್ರು ಅನ್ನೋದನ್ನ ವಿವರಿಸುವ ಪ್ರಯತ್ನವನ್ನು ಅವರು ಆ ವಿಡಿಯೋದಲ್ಲಿ ಮಾಡಿದ್ದಾರೆ. ಅದು ಸಾಕಷ್ಟು ವೈರಲ್ ಆಗಿ ಕೋಟಿಗೂ ಹೆಚ್ಚು ವ್ಯೂಸ್ ಪಡೆದು ಮತ್ತೊಮ್ಮೆ ಸೌಜನ್ಯ ಕೊಲೆ ಕುರಿತ ಚರ್ಚೆಗೆ ಕಾರಣ ಆಗಿದೆ. ಆದರೆ ಅದಾಗ್ತಾ ಇದ್ದಂತೆ ಸಮೀರ್ ವಿರುದ್ಧ ಒಂದು ಹಿತಾಸಕ್ತ ವರ್ಗದ ಎಲ್ಲ ಅಸ್ತ್ರಗಳು ತಿರುಗಿದ ಹಾಗೆ ಕಾಣಿಸ್ತಾ ಇದೆ. ಎರಡು ಬೆಳವಣಿಗೆಗಳನ್ನ ಗಮನಿಸಬೇಕು. ಮೊದಲನೇದಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಒಂದು ಸಂದೇಶವನ್ನ ಹೊರಡಿಸಿದ್ದಾರೆ. 2025 ಮಾರ್ಚ್ 5 ತಾರೀಕಿನ ಆ ಸಂದೇಶವನ್ನ ಅವರು ಎಲ್ಲ ಪೊಲೀಸ್ ಆಯುಕ್ತರುಗಳು ಮತ್ತು ಎಲ್ಲಾ ಜಿಲ್ಲಾ ಪೊಲೀಸ್ ಅಧೀಕ್ಷಕರುಗಳನ್ನ ಉದ್ದೇಶಿಸಿ ಕಳಿಸಿದ್ದಾರೆ. ಅದರ ವಿಷಯ ಸಮೀರ್ ಅವರ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿತ್ತು. ಇತ್ತೀಚೆಗೆ ಸಮೀರ್ ಅನ್ನುವಾತನು ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿದ್ದ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದು, ಘಟಕಾಧಿಕಾರಿಗಳು ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರುವಲ್ಲಿ ವಿಫಲರಾಗಿರ್ತೀರಿ ಅಂತ ಆಕ್ಷೇಪಿಸಲಾಗಿದೆ. ಈ ವಿಷಯದ ಕುರಿತಂತೆ ಸಾರ್ವಜನಿಕರಲ್ಲಿ ಪರ ವಿರೋಧ ಅನಿಸಿಕೆಗಳು ಉಂಟಾಗಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಂಭವ ಇರುತ್ತೆ ಅಂತ ಎರಡನೇ ವಾಕ್ಯ ಇದೆ. ಘಟಕಾಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳನ್ನು ಚುರುಕುಗೊಳಿಸಬೇಕು ಮತ್ತು ಈ ಕುರಿತಂತೆ ಕೈಗೊಂಡ ಕ್ರಮದ ಬಗ್ಗೆ ತಮಗೆ ತಿಳಿಸುವಂತೆ ಸೂಚಿಸಲಾಗಿದೆ. ಇನ್ನೊಂದು ಕಡೆ ಅದೇ ಮಾರ್ಚ್ 5 ತಾರೀಕಿನಲ್ಲೇ ಸಮೀರ್ಗೆ ಬಳ್ಳಾರಿ ಕೌಲ್ ಬಜಾರ್ ಠಾಣೆಯಿಂದ ನೋಟಿಸ್ ಕಳಿಸಲಾಗಿದೆ. ಗುರುವಾರ ಅಂದ್ರೆ ಮಾರ್ಚ್ 6ರಂದು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ಕಳಿಸಲಾಗಿದೆ. ಇಲ್ಲಿ ಎಷ್ಟು ಕ್ಷಿಪ್ರವಾಗಿ ಈ ಎರಡು ಘಟನೆಗಳು ಸಂಭವಿಸಿದೆ ಅನ್ನೋದನ್ನ ನೋಡಬೇಕು. ಅಷ್ಟೊಂದು ವಿವಾದ ಎಬ್ಬಿಸಿದ್ದ ಸೌಜನ್ಯ ಹತ್ಯೆ ಕೇಸ್ ವಿಚಾರದಲ್ಲಿ ಇರದ ತ್ವರಿತ ಕ್ರಮ ಆ ಘಟನೆ ಬಗ್ಗೆ ವರದಿ ಮಾಡಿರುವ ಯೂಟ್ಯೂಬರ್ ಅನ್ನ ವಿಚಾರಣೆಗೆ ಒಳಪಡಿಸುವಲ್ಲಿ ಕಾಣಿಸ್ತಿದೆ. ಮತ್ತದಕ್ಕೆ ಒಂದು ಹಿನ್ನೆಲೆಯಾಗಿ ಎಡಿಜಿಪಿ ಅವರ ಸುತ್ತೋಲೆ ಹೊರಟಿದೆ. ವಿಡಿಯೋವನ್ನ ಹರಿಬಿಡಲಾಗಿದೆ ಅಂತ ಅವರು ಹೇಳಿರುವ ದಾಟಿ ಯಾವುದೋ ಫೇಕ್ ನ್ಯೂಸ್ ಒಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ದಾರೆ ಅನ್ನುವಂತಿದೆ. ಆದರೆ ಸಮೀರ್ ಮಾಡಿರೋದು ಒಂದು ವಿವರವಾದ ವರದಿ ಮತ್ತು ಅದು ಕಪೋಲ ಕಲ್ಪಿತ ಕಥೆಯೇನೂ ಅಲ್ಲ. ಕೇಸ್ ಒಂದನ್ನ ಆಳವಾಗಿ ಅಧ್ಯಯನ ಮಾಡಿ ಸಂಶೋಧನೆ ನಡೆಸಿ ಹಲವು ವಿವರಗಳೊಂದಿಗೆ ಸಿದ್ಧಪಡಿಸಿ ಅಪ್ಲೋಡ್ ಮಾಡಿರುವ ವರದಿ ಅದು. ಇಲ್ಲಿ ಕೇಳಬೇಕಿರುವ ಪ್ರಶ್ನೆ, ಯೂಟ್ಯೂಬರ್ ಒಬ್ಬರು ಒಂದು ವರದಿ ಮಾಡಿದ್ರೆ ಅದು ಹೇಗೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತೆ ಅನ್ನೋದು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋಕೆ ಅವರೇನ್ ಯಾವುದೋ ತಲೆಬುಡ ಇಲ್ಲದ ಫೇಕ್ ಸುದ್ದಿಯನ್ನ ಹಾಕಿಲ್ಲ. ಒಂದು ಘಟನೆಯ ಮತ್ತಷ್ಟು ಆಯಾಮಗಳನ್ನ ವಿವರಿಸುವ ವರದಿಯನ್ನ ಪೊಲೀಸರಾದವರು ಆ ಕೇಸ್ನ ಹಿನ್ನೆಲೆಯಲ್ಲಿ ನೋಡಬೇಕೇ ಹೊರತು ಅದನ್ನ ಫೇಕ್ ನ್ಯೂಸ್ ಅಥವಾ ಪ್ರಚೋದನಕಾರಿ ವಿಡಿಯೋ ಅನ್ನೋ ರೀತಿಯಲ್ಲಿ ಹೇಗೆ ನೋಡ್ತಾರೆ ಅನ್ನೋದೇ ಅರ್ಥವಾಗದ ಪ್ರಶ್ನೆ. ಅಷ್ಟಕ್ಕೂ ಫೇಕ್ ನ್ಯೂಸ್ ಹರಡೋರ ವಿಚಾರದಲ್ಲಿ ರಾಜ್ಯದ ಪೊಲೀಸರು ಏನಾದರೂ ಕ್ರಮ ಕೈಗೊಳ್ತಿದ್ದಾರೆ? ಪ್ರತಿನಿತ್ಯ ಹಲವು ಸುಳ್ಳುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಅತ್ಯಂತ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಹಾಕಲಾಗುತ್ತೆ. ರಾಜಕೀಯ ಪಕ್ಷದ ನಾಯಕರೇ ಅಂತ ಕೆಲಸದಲ್ಲಿ ತೊಡಗಿದ್ದಾರೆ. ಕೋಮು ಭಾವನೆ ಪ್ರಚೋದಿಸುವ, ದ್ವೇಷ ಹರಡುವ ಮಾತಾಡ್ತಾರೆ. ಅತ್ಯಂತ ಅಸಭ್ಯವಾಗಿ ತೀರಾ ಕೀಳು ಅಭಿರುಚಿಯ ಪೋಸ್ಟ್ಗಳು ಅದೆಷ್ಟೋ ಪ್ರತಿದಿನ ಬರ್ತಾನೆ ಇವೆ. ಮಹಿಳೆಯರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ತಲೆಬುಡವಿಲ್ಲದ ಸುಳ್ಳಾರೋಪಗಳು, ಅವಹೇಳನಗಳು, ಬೆದರಿಕೆಗಳು ಅವೆಷ್ಟು ತುಂಬಿ ಹೋಗಿವೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ನಲ್ಲಿ. ಆದ್ರೆ ಅದರ ಬಗ್ಗೆ ಮಾತ್ರ ಎಲ್ಲರೂ ಕಣ್ಮುಚ್ಚಿ ಕೂತಿರುವಾಗ, ಅವರ ವಿರುದ್ಧ ಯಾವ ಕ್ರಮವೂ ಇಲ್ಲದೆ ಇರುವಾಗ ಒಬ್ಬ ಸಮೀರ್ ಮೇಲೆ ಹೀಗೆ ಇಡೀ ಪೊಲೀಸ್ ಇಲಾಖೆ ಮುಗಿ ಬೀಳೋಕ್ ಹೊರಟಿರೋದು ಯಾಕೆ? ಇದ್ದಕ್ಕಿದ್ದಂತೆ ಪೊಲೀಸರು ಈ ವಿಚಾರವಾಗಿ ಯಾಕೆ ಚುರುಕಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ? ಇದರ ಹಿಂದಿರುವ ಶಕ್ತಿಗಳು ಯಾವ್ಯಾವ್ದು? ಪೊಲೀಸರ ಈ ಕ್ರಮದ ಹಿಂದೆ ಯಾರ ಸೂಚನೆ ಇದೆ? ಕಾಂಗ್ರೆಸ್ ಅಧಿಕಾರದಲ್ಲಿರುವಲ್ಲೂ ಬಿಜೆಪಿಯ ಮನಸ್ಥಿತಿಯ ನೆರಳೇ ಪ್ರಾಬಲ್ಯ ಸಾಧಿಸುತ್ತಿರೋದು ಯಾಕೆ? ನಿಜವಾದ ದ್ವೇಷಕೋರರನ್ನ, ಕೋಮುವಾದಿಗಳನ್ನ ನಿಯಂತ್ರಣ ಮಾಡೋಕಾಗ್ತಿಲ್ಲ. ಪ್ರಚೋದನಕಾರಿ ಹೇಳಿಕೆ ನೀಡಿನೂ ರಾಜಾರೋಷವಾಗಿ ಓಡಾಡ್ಕೊಂಡಿರೋರು ಅನೇಕರಿದ್ದಾರೆ. ಕತ್ತಿ, ತಲವಾರು ಅಂತ ಮಾತನಾಡೋರು, ಅದನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋರು, ಹಿಂಸೆಗೆ ಕರೆ ಕೊಡೋರು, ನಾಡಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಸಚಿವರ ವಿರುದ್ಧ ತೀರಾ ಅವಹೇಳನಕಾರಿ ಹಾಗೂ ಆಧಾರರಹಿತವಾಗಿ ಮಾತನಾಡೋರು ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದಾರೆ. ಅವ್ರ ಯಾರ ಬಗ್ಗೆನೂ ಕ್ರಮ ಕೈಗೊಳ್ಳದ ಪೊಲೀಸರು ಈಗ
ಸತ್ಯವನ್ನ ವಿವರಿಸುವ ವರದಿಯ ನೆಪದಲ್ಲಿ ಯೂಟ್ಯೂಬರ್ ವಿರುದ್ಧ ಅಖಾಡಕ್ಕೆ ಇಳಿದಿರೋದು ಯಾಕೆ? ಸಮೀರ್ ಮಾಡಿರುವ ವಿಡಿಯೋ ವರದಿಯಲ್ಲಿ ಏನಾದ್ರೂ ತಪ್ಪಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಬಂದು ದೂರು ನೀಡಲಿ, ಅದರ ತನಿಖೆ ನಡೀಲಿ, ಸಾಕ್ಷ್ಯಗಳು ಹೊರಬರಲಿ. ಅದನ್ ಬಿಟ್ಟು ಘಟನೆಯ ವರದಿ ಮಾಡಿದ್ದೇ ಅಪರಾಧ, ಅದರಿಂದಲೇ ಸಮಾಜದಲ್ಲಿ ಸಮಸ್ಯೆ ಆಗತ್ತೆ ಅಂತ ಹೇಳೋದು ತೀರಾ ಹಾಸ್ಯಾಸ್ಪದ ಹಾಗೂ ಅಷ್ಟೇ ಆತಂಕಕಾರಿ ಬೆಳವಣಿಗೆ.